ಎರೆಗುಂಜಿ ಕೆಲ್ಸಕ್ಕೆ ಜನ ಮಾಡ್ತದೆ ಬಂಡ ಅವಳ ಆಪುಜಿ. ನೀನೆಂತ ಮಾಡುದು ಅಲ್ಲಿ? ದೇ ಓಲರಿ ಇಟವರು ಬಲೆ ದಾದಾ ದಾದಾ ಅವಳು ತೂಲೆ ಶಂಕರ ಕೋವಿ ಇಟ್ಕೊಂಡು ನೀವು ಎಲ್ಲಿಗೆ ಹೊರಟದ್ದ? ನೀವು ದಾದ ಸಂಜೀವನ ಕಾಲ ಗೊತ್ತು ಜನಲಿಕ್ಕ ಪಾತ್ರ ರತಿ ಬೆಡಿ ಪತ್ತಿ ಬುಕ್ಕ ಬೊಂಟೆಗೆ ಹೋಗೋಣ ಅರ್ಥತೆ ಇವರು ಮನೆ ಪತ್ತೆ ಗುಲ್ಲು ಓಡೆ ಬೊಂಟೆಗು. ಅಮ್ಮ ನೀವ್ ಯಾಕೆ ಅವರಿಗೆ ಬೈತಿದ್ದೀರಾ? ನಾವು ಶಿಕಾರಿಗೆ ಹೋಗುವಂತಲ್ಲಿ ನಿರ್ಧಾರ ಮಾಡಿ ಆಗಿದೆ. ಶಿಕಾರಿಗ? ಅಲ್ಲ ನಿಂಗೆ ಅಂತ ಅಪ್ಪನಾಗಿ ಶಿಕಾರಿ ಹುಚ್ಚು ಮರೆಯ. ನಿನ್ನ ಅಪ್ಪ ಶಿಕಾರಿಗೆ ಹೋಗಿ ಕಾಲು ಮುರ್ಕೊಳ್ಳೋದು ಗೊತ್ತಿಲ್ವಾ? ಪೇಟೆಗೆ ಹೋಗಿ ಓದಿದ್ರು ಶಿಕಾರಿ ಹುಚ್ಚು ಇನ್ನೂ ಬಿಡ್ಲಿಲ್ಲ. ಅಲ್ಲ ಶಂಕರ, ನೀನು ಬಂದು 2 ದಿವಸದಷ್ಟೇ, ಮಳೆಗಳ ಬೇರೆ. ಅದಲ್ಲದೆ ಪಕ್ಕದ ಊರಿನ ಜಾತ್ರೆಗೆ ಗೊನೆ ಕಟ್ತಿದ್ದಾರೆ. ಈ ಟೈಮಲ್ಲಿ ಶಿಕಾರಿಗೆ ಹೋಗೋದು ಅಷ್ಟು ಸರಿ ಅಂತ ಅನಿಸ್ತಾ ಇಲ್ಲ. ಅಯ್ಯೋ ಅಪ್ಪ, ನೀವ್ ಯಾಕೆ ಅಮ್ಮನಾಗೆ ಮಾತಾಡ್ತಿದ್ದೀರಾ? ಅಲ್ಲ, ನಾವು ಹೋಗೋದು ನಮ್ಮ ಊರಿನ ಕಾಡಿಗೆ, ಗೊನೆ ಕಡ್ದಿರೋದು ಆ ಊರಿನಲ್ಲಿ. ಒಂದಕ್ಕೊಂದು ಸಂಬಂಧನೇ ಇಲ್ಲಲ್ಲಪ್ಪ. ಸರಿ, ಇದು ದಾದ ಪಾತ್ರಲ್ಲರೆ. ನೀವು ಅಪ್ಪ ಮಗ ಎಂತ ಬೇಕಾದ್ರೂ ಮಾಡಿ, ಆದ್ರೆ ಶಿಕಾರಿಗೆ ರಾತ್ರಿ ಹೋಗುದು ಬೇಡ. ಹೋಗುದಿದ್ರೆ ಮಧ್ಯಾಹ್ನ ಹೋಗಿ ಸಂಜೆ ಒಳಗೆ ಮನೆಗೆ ಬರಬೇಕು. ಮತ್ತೊಂದು ವಿಷಯ, ಯಾವುದೇ ಕಾರಣಕ್ಕೂ ಆ ಗ್ರಾಮದ ಗಡಿಯೊಳಗೆ ಆಯುಧ ಹಿಡ್ಕೊಂಡು ದಾಟಬಾರ್ದು. ಅಂಚ ಎಂಕ್ಲ ಉಳ್ಳತ್ತು ಸಂಜೀವಣ್ಣ. ಹಾಗುಲ್ವ ಎಂತ ಬಿದ್ದಾಡಿ ಅನ್ನತ್ತ ಚಾವಡಿ ದೇಡೆ ಹೋದ ನೀ ಪ್ರಾರ್ಥನೆ ಮಂತ್ರ ಬಿದ್ದಾಡು ಬಲೆ ಅಕ್ಕ ಬರ್ಪ. ಸ್ವಾಮಿ ದೇವರೇ ಬರ್ಪನ ಪೂರಾ ಆಪತ್ರತಲ ಇಟ್ಲಿಕ್ಕೆ ರಕ್ಷಣೆ ಕೊಡ್ಲಿ ಸ್ವಾಮಿ ದೇವ. ಶಂಕರ, ಈ ಮೂಲ್ಯ ಪ್ರಸಾದ ನಮ್ಮ ಗ್ರಾಮದ ಶಕ್ತಿಗಳದ್ದು. ನೀನಿದನ್ನು ನಂಬ್ತಿಯಲ್ಲೂ ನಮಗೆ ಗೊತ್ತಿಲ್ಲ, ಆದರೆ ನಮಗೆ ಈ ಗ್ರಾಮ ಶಕ್ತಿಗಳ ಮೇಲೆ ಅಪಾರವಾದ ನಂಬಿಕೆ. ಇದನ್ನು ಕಿಸೆಯಲ್ಲಿಟ್ಟುಕೊ. ನಿಮಗೆ ಯಾವುದೇ ತೊಂದರೆ ಆಗದ ಹಾಗೆ ಆ ದೈವಗಳು ಕಾಪಾಡ್ತಾರೆ. ಗುರುವ, ಈ ತಂಡಡು ಪ್ರಾಯಡು ಹೀಯಾಯಿ ಒವೇ ಕಾರಣಗಳ ಆ ಗ್ರಾಮದ ಉಲ ಆಯುಧ ಬತ್ತೊಂದು ಪೋಯರ ಬರಲಿ ನೆನಪುದಿಲ್ಲ.
ಬನ್ನಿಯ ಬುದ್ಧಿ, ನಮ್ಮ ಗಡಿ ಮುಕ್ತಾಯಗೊಂಡಿದೆ. ಇನ್ನು ಅದಕ್ಕಿಂತ ಮುಂದೆ ಹೋಗುವುದು ಸರಿಯಲ್ಲ. ಮುಂದೆ ಆ ಊರಿನ ಗಾಡಿ ಪ್ರಾರಂಭ. ಅದರ ಒಳಗೆ ಹೋಗಿ ಬೇಟೆಯಾಡುವುದು ಅಂತ ತಪ್ಪುಂತ ಗೊತ್ತಿದ್ದು ಹೋಗುದು ಸರಿಯಲ್ಲ. ನೀವೆಂತ ಮಾತಾಡುದ? ಬನ್ನಿ ಮಾರ್ಯಾರೆ. ಬೇಡ ಬೇಡ, ನೀವು ಬರದ್ರೆ ಇಲ್ಲೇ ಸಾಯ್ತು, ನಾ ಹೋಗ್ತೇನೆ. ಶಂಕರಣ್ಣ, ಆದ್ರೆ ನಾನು ಬಿಡುವುದಿಲ್ಲ. ನೀನ್ ಎಲ್ಲಿಯಾದ್ರೂ ನನ್ನನ್ನು ತರದ್ರೆ ಉಂಟಲ್ಲ, ನನ್ನ ಮೇಲೆ ಆನೆ. ಅಯ್ಯೋ ಶಂಕರಣ್ಣ, ಬೇಡ. ಶಂಕರಣ್ಣ 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 ಎದ್ದೇಳಿ ಮಾಡ್ರಿ. ಕಾಳಜಿ ಕಾಳಜಿ ಕಾಳಜಿ. ಶಂಕರಣ್ಣ ಎಂತಾಯ್ತು ಮಾಡ್ರಿ ಅವರಿಗೆ? ನಾನು ಹೇಳಿದ ಆಗಲೇ ಬೇಡ ಅಂತ. ಏನಾಯ್ತು ಶಂಕರಣ್ಣ? ಶಂಕರಣ್ಣ 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 ಶಂಕರಣ್ಣ, ಹೇಳಿ ಹೇಳಿ. ಹಂದಿ 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 ಎಲ್ಲಿ 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 ಇಲ್ಲಿ ಎಂತೆಲ್ಲಲ್ಲ. ಎಲ್ಲಿದೆ? ಏನು? ನಿಮಗೆ ಎಲ್ಲಿಯೋ ಭ್ರಮೆ ಇರಬೇಕು. ಹೇಳಿದಾಗೆ ಎಂತಾಯ್ತು ಅಲ್ಲಿ? ಹಂದಿ ಹಂದಿ ಓಡಿಸಿಕೊಂಡು ಬಂತು. ಇಲ್ಲಿ ಎಂತೆಲ್ಲ ಶಂಕರಣ್ಣ? ಅದು ನಿಮ್ಮ ಭ್ರಮೆ. ಪ್ರಸಾದ ಕಿಸೆಯಲ್ಲಿ ಉಂಟಲ್ಲ. ಶಂಕರಣ್ಣ, ನೀವೆಂತ ಮಂಡೆ ಬೆಚ್ಚ ಮಾಡಬೇಡಿ. ನಿಮ್ಮ ರಕ್ಷಣೆಗೆ ನಾವಿದ್ದೇವಲ್ಲ. ಬನ್ನಿ, ಮೊದಲು ಮನೆಗೆ ಹೋಗುವ. ಹೋಗುವ. ಬನ್ನಿ, ಇದೆ ಹೋಗುವ. ಚೆಕ್, ನಿಂಗೆ ಹೋಗುವಾಗಲೇ ಹೇಳಿಲ್ವ ನಾನು? ಇದು ತಾಯ ಸಂಜೆನ ಬೊಬ್ಬೆ ಪಾಡುವರು ಎಂಕ್ಲ ಒಂಟೆಗೆ ಪೋದು ಆರಾಮುಟ್ಟು ಬತ್ತತೆ. ಹಂದಿ ಎಂಕ್ಲು ಬತ್ತನ ಬೇಲ್ಯಾಂಡ್ ಜನಕ್ಕೆ ಬರ್ಪಾವ ಇದರ ನಮ್ಮ ಬರ್ಪ. ತಲೆಯಲ್ಲೆಲ್ಲ ಜನನ್ನ
ಮೋನಿ ರೇಖ ಮುಗಿತು. ದಾದಾ ಇಡೀ ಕಾಡು ನಾಡ್ದಾಂಡು ಈ ಶಂಕರನೇ ತಾನೇ ನಾನೆಲ್ಲ ತಿರುಗಿದು ಬರ್ತಿದ್ದೀರಿ. ಅತ್ತೆ ನನಗಲ್ಲ ಅವರಿಗೆ ಹೆಚ್ಚು ಕಮ್ಮಿ ಆಯ್ತಾ ಚೆಕ್ ಅಂಚಪುರ ದಾಳ ಒಂದು ಇವರ ಮನೆ ಪಂದಕೊಳ್ಳು ಅತ್ತೆ ನಾನು ಸರ್ತು ಬನ್ನೆ ಹೊಲಂಡ ದಾಳ ಹೆಚ್ಚು ಕಮ್ಮಿ ಅಂಡ ಅಣ್ಣ ನಮ್ಮ ಜವಾಬ್ದಾರಿ ಅತ್ತೆ ಕಡ್ಪುಡ್ದು ನೀಡಿ ಎಲ್ಲ ನಮಕ್ಕ ಬನ್ವೀರಿ ಐಕ ಬನ್ನೆ ಅವಳ ಅಂದು ಆಯ್ನತ್ ಬೇಗ ಹಳೆ ಪನ್ಪುಡಿ ಇದ್ದೀರ ಅವನು ಬಲ 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 ಬೆಲೆ 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 ಪೊಯ್ ಪೊಯ್ ಬಲ 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 ಸಂಜೋನ ಸಂಜೋನ ತಾತಯ್ಯ ಗುಂಟೆ ಹೋದಿತ್ತಾನೆ ಅದು ಶಂಕರನ್ ಹೇಳಿ ಬೊಚ್ಚಿ ಬೊಚ್ಚಿ ಒಂದಲ್ಲ ಕೂಡ ಆ ಊರ ಕಡೆ ತೊಳೆ ಪುಟ್ಟಿರಂದು ತಿಂದು ಹೊತ್ತು ನಿಲ್ಲಿಜ್ಜೆ ಒಂದು ಕಾತುಗ ಸಾಂಕ ದಾದ ಪಾತ್ರರೊಂದಿಲ್ಲರೆ ದಾದಾತನ ಮಾರಾಯನಿಗ್ಲಿಕ್ಕೆ ಹಾ ಗುರುವ ಹೋಗ್ತೇನೆ ಅಂತೇಳಿ ಮತ್ತೆ ಬಂದಿದ್ದೀರಿ. ಶಂಕರಣ್ಣ ನೀವು ಯಾವಾಗ ಬಂದದ್ದು? ನೀವೆಂತ ಮಾತಾಡ್ತಿದ್ದೀರಿ? ನೀವಲ್ವ ಆಗ ಬಿಟ್ಟು ಹೋದ್ದು? ನಾವು ನೀವೆಂತ ಮಾತಾಡುದು ಮಾರ್ಯಾರೆ? ನಾವು ನಿಮ್ಮನ್ನು ಕಾದುಕೊಂಡು ಕಾಡಲ್ಲೇ ಇದ್ವಿ, ನೀವು ಆ ಗಡಿಯೊಳಗೆ ಹೋದ್ಮೇಲೆ ನಮಗೆ ಕಾದು ಕಾದು ಸಾಕಾಯ್ತು. ಅಯ್ಯೋ ನೀವೆಂತ ಹೇಳ್ತಿದ್ದೀರಿ? ಅಲ್ಲಿ ಇಲ್ಲಿ ಎಂತ ಆಗ್ತಾ ಉಂಟು ನನಗೆ ಒಂದು ಅರ್ಥ ಆಗ್ತಿಲ್ಲಲ್ಲ. ಆದ್ರೆ ನಂಗೆ ಅರ್ಥ ಆಗ್ತಾ ಉಂಟು. ಆಗ ನಿನ್ನ ಜೊತೆ ಬಂದವರು ಇವರಲ್ಲ, ಮತ್ತೆ ಈ ಗ್ರಾಮದ ಶಕ್ತಿಗಳು. ನೀವೆಂತ ಮಾತಾಡ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಯಾವುದೇ ಊರಲ್ಲಿ ಜಾತ್ರೆಗೆ ಅಂತ ಗೊನೆ ಕರೆದ ಮೇಲೆ ಕೆಲವು ಕೆಲಸಗಳು ನಿಷೇಧ, ಅದನ್ನು ಮಾಡುವಂತಿಲ್ಲ. ಆದರೆ ನೀನು ಆಯುಧ ಹಿಡ್ಕೊಂಡು ಹಂದಿಯನ್ನು ಬೇಟೆಯಾಡ್ತಾ ಆ ಗ್ರಾಮವನ್ನು ಪ್ರವೇಶ ಮಾಡಿದ್ದಿ. ಆಶ್ರಯ ಬೇಡಿ ಬಂದ ಯಾವುದೇ ಜೀವರಾಶಿಯನ್ನು ರಕ್ಷಿಸುವುದು ಆ ಸಮಯದಲ್ಲಿ ಆ ಊರಿನ ಶಕ್ತಿಗಳ ಜವಾಬ್ದಾರಿ. ಆದ್ದರಿಂದ ಹಂದಿಯನ್ನು ನಿನ್ನ ಕಣ್ಣಿಂದ ತಪ್ಪಿಸಿ ನಿನ್ನಲ್ಲಿ ಭಯವನ್ನು ಹುಟ್ಟಿಸಿ ವಾಪಸ್ಸು ಬಂದಲ್ಲಿಗೆ ನಿನ್ನನ್ನು ತಂದು ಮುಟ್ಟಿಸಿದ್ದಾರೆ. ಅದೇ ರೀತಿ ಬೇಟೆಗೆ ಹೋಗುವಾಗ ಪ್ರಾರ್ಥನೆ ಮಾಡಿದ ಫಲವಾಗಿ ನಿನ್ನಲ್ಲಿರುವ ಭಯವನ್ನು ನಿವಾರಿಸಿ ಮನೆಯವರೆಗೂ ಈ ಊರಿನ ಶಕ್ತಿಗಳೇ ತಂದು ಮುಟ್ಟಿಸಿದ್ದಾರೆ. ಅಲ್ಲ ನೀವು ಹೇಳ್ತಿರೋದು ನಿಜ ಅಂದ್ರೆ ಆ ಗಡಿಯೊಳಗೆ ನಮ್ಮ ದೈವಗಳು ಬಂದು ಯಾಕೆ ರಕ್ಷಣೆ ಮಾಡಲಿಲ್ಲ? ಶಂಕರ, ದೈವ ದೇವರುಗಳು ಧರ್ಮದ ಕಾರ್ಯಕ್ಕೆ ರಕ್ಷಣೆ ನೀಡುತ್ತಾರೆ. ಶಂಕರ, ನೀನು ಮಾಡಿದ್ದು ತಪ್ಪು ಕಾರ್ಯ. ಆದರೆ ಅಲ್ಲಿಯ ದೇವರು ಬೇರೆ ಅಲ್ಲ, ಇಲ್ಲಿಯವರು ಬೇರೆ ಅಲ್ಲ. ಅಲ್ಲಿಯ ಶಕ್ತಿಗಳು ಮಾಡಿದ್ದು, ಇಲ್ಲಿಯ ಶಕ್ತಿಗಳು ಮಾಡಿದ್ದು ನಿನ್ನ ರಕ್ಷಣೆ. ಆದರೆ ರೀತಿ ಬೇರೆ. ಅಲ್ಲಿ ನಿನಗೆ ಭಯ ಹುಟ್ಟಿಸಿದ ಪರಿಣಾಮ ನೀನು ಇಲ್ಲಿಗೆ ಬಂದೆ. ಇಲ್ಲಿ ನಿನ್ನ ಭಯ ನಿವಾರಣೆಗೊಂಡ ಕಾರಣ ನೀನು ಮನೆಗೆ ವಾಪಸ್ಸು ಬಂದೆ. ಎಲ್ಲರನ್ನು ಕಾಯುವುದು ಅವರ ಜವಾಬ್ದಾರಿ. ಹೌದಪ್ಪ, ನಂಗೆ ಈಗ ಅರ್ಥ ಆಗ್ತಾ ಉಂಟು ನಾನು ಮಾಡಿದ್ದು ತಪ್ಪಿ.